ಸರ್ಕಾರಿ ಓಣಿ ಜಾಗದಲ್ಲಿ ಬೇಲಿ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಧಿಕಾರಿಗಳು. ಆ ಮೂಲಕ IAS IPS ಅಧಿಕಾರಿಗಳ ನೆಮ್ಮದಿಗೆ ಜಾಗ ಮಾಡಿಕೊಡ್ತಾ ಇದ್ದಾರೆ. ಅವ್ರ ನೆಮ್ಮದಿ ಭಂಗ ಬಂತು ಅಂತ ಎದ್ನೋ ಬಿದ್ನೋ ಅಂತ ಅಧಿಕಾರಿಗಳು ಪ್ರತ್ಯಕ್ಷ ಆಗಿ ಬೇಲಿ ಹಾಕ್ತಾ ಇದ್ದಾರೆ. ಸಾರ್ವಜನಿಕರ ಕಿರುಕುಳ ಕೊಟ್ಟಿದ್ದಾರೆ, ಕಿರಿಕಿರಿ ಮಾಡ್ತಿದ್ದಾರೆ. ಸಾರ್ವಜನಿಕರು ಓಡಾಡೋ ಜಾಗಕ್ಕೆ ಬೇಲಿ ಹಾಕಿದ್ದಾರೆ ಯಲಹಂಕದ ತಹಶೀಲ್ದಾರ್. IAS IPS ಅಧಿಕಾರಿಗಳೇ ಇರುವಂತಹ MCHS ಲೇಔಟ್ ದೊಡ್ಡವರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಆ ಮೂಲಕ ಸಾರ್ವಜನಿಕರ ಮೂಲಭೂತ ಹಕ್ಕನ್ನು ಕಸಿತಾ ಇದ್ದಾರೆ. ಪಾರ್ಕಿಂಗ್, ಟ್ರಾಫಿಕ್ ನೆಪದಲ್ಲಿ ರಸ್ತೆಯನ್ನು ಬಂದ್ ಮಾಡಿದ್ದಾರಂತೆ. ಕಂದಾಯ ಇಲಾಖೆ CS ರಾಜೇಂದ್ರ ಕಟಾರಿಯಾ ಅವರಿಗೆ ಲಾಭ ಮಾಡಿಕೊಡೋ ನಿಟ್ಟಿನಲ್ಲಿ, ಅವ್ರಿಗೆ ಹೆಚ್ಚಿನ ನೆಮ್ಮದಿ ಕೊಡೋ ನಿಟ್ಟಿನಲ್ಲಿ ಉಳಿದವರ ನೆಮ್ಮದಿಯನ್ನು ಕಿತ್ಕೊಂಡಿದ್ದಾರೆ. ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ, ನೋಡೋಣ. ನಾವು ರೋಡ್ ಅಲ್ಲಿ ಇಲ್ಲಿ ಮಾಡ್ತಾ ಇದ್ರೆ ಹೇಳ್ರಿ, BBMP ಇಂದ ನಾವು ಪರ್ಮಿಷನ್ ತಗೊಂತೀವಿ. ನಾವು ಪರ್ಮಿಷನ್ ತಗೊಂತೀವಿ ಅಂತ ನಮ್ಮ ಮನೆಯಾಗ ನಾವು ಹೋಗ್ಕೊಳ್ಳಕ್ ನಮ್ಗೆ ಏನ್ ಸರ್ ಪರ್ಮಿಷನ್ ಬೇಕು? ಅಲ್ಲ ಸರ್, ನಾವು ಮಾತಾಡ್ತಾ ಇರೋದು ತಪ್ಪಿದ್ರೆ ಹೊಡೀರಿ. ಈಗ ನೀವು ಗೂಂಡಾಯಿಸಂ ನಮ್ಮ ಮೇಲೆ ಮಾಡ್ತಾ ಇರೋದು ನಮಗ್ ಗೊತ್ತು. ಎಷ್ಟು ದೌರ್ಜನ್ಯ ಏನೋ ಮಾಡ್ತೀರಾ ನಮ್ಮ ಮೇಲೆ? ಕಾಂಪೌಂಡ್ ಮಾಡಿ. ಈಗ ನೀವು ಅಡ್ಡಾಗ್ತಿರೋದು ಏನಕ್ಕೋಸ್ಕರ? ಈಗ ಅಡ್ಡಾಗ್ತಿರೋದು ಏನಕ್ಕೋಸ್ಕರ? ಈಗ ಅಡ್ಡಾಗ್ತಿರೋದು ಏನಕ್ಕೋಸ್ಕರ? ಅಡ್ಡಾಗ್ತಿರೋದು ಏನಕ್ಕೋಸ್ಕರ? ನೀವು ಸಾರ್ವಜನಿಕರಿಂದ ಇಷ್ಟೊಂದು ತೊಂದರೆ ಕೊಡ್ತಾ ಇರಲಿಲ್ಲ. ಯಾರು ನೀವು? ಯಾರು ಆಕ್ಚುಲ್ ಆಗಿ ಇಲ್ಲಿ ನೀವು ಯಾರು? ಇಲ್ಲ ನೀವು ಪ್ರೈವೇಟ್ ಪ್ರಾಪರ್ಟಿ ನೀವು ಹೆಂಗ್ ಬಂದು ಸ್ಟಾಪ್ ಮಾಡ್ತೀರಾ ಸರ್? ಪ್ರೈವೇಟ್ ಪ್ರಾಪರ್ಟಿ ಅವರು ಹೊಡಿತಾ ಇದ್ದಾರೆ, ನೀವು ಬಂದು ಸ್ಟಾಪ್ ಮಾಡ್ತಾರೆ. ನೋಡಿ, ನಿಮಗೆ ವಿಜುವಲ್ಸ್ ತೋರಿಸ್ತಾ ಇದೀವಿ. ಅಲ್ಲಿ ಯಾವ ಜಾಗದಲ್ಲಿ ಫೆನ್ಸಿಂಗ್ ಹಾಕ್ತಿದ್ದಾರೆ ಅಲ್ಲಿ. ಆಮೇಲೆ ಇನ್ನೊಂದು, ರಾಜೇಂದ್ರ ಕಟ್ಟಾರಿ ಅವ್ರ ಮನೆ ನೀವು ನೋಡ್ತಾ ಇದ್ದೀರಾ. ಮನೆ ಮುಂದೆ ಫುಟ್ಪಾತ್ ಇರುತ್ತಲ್ಲ, ಆ ಫುಟ್ಪಾತ್ ಮೇಲೆ ಯಾರು ಓಡಾಡಬಾರ್ದು ಅಂತ ಪ್ಲಾಂಟ್ಸ್ಗಳನ್ನು ನೆಟ್ಟಿದ್ದಾರೆ, ಗಿಡಗಳನ್ನು ನೆಟ್ಟುಬಿಟ್ಟಿದ್ದಾರೆ. ಸೊ ಅಲ್ಲಿ ಯಾರು ಓಡಾಟ ಮಾಡೋದಕ್ಕಾಗಲ್ಲ. ಫುಟ್ಪಾತು ಇವ್ರ ಉಪಯೋಗಕ್ಕೆ ಬಂದಿದೆ, ಇವ್ರ ಅನುಕೂಲಕ್ಕೆ ಬಂದಿದೆ. ಈಗ ರಸ್ತೆಯಲ್ಲೂ ಓಡಾಡಬಾರ್ದು ಅಂತ ಅಂದರೆ ನಮ್ಮ ಹತ್ರ ಮಜಲ್ ಪವರ್ ಇದೆ, ದುಡ್ಡಿದೆ, ನಾವು ಹೇಳ್ದಂಗೆ ರೂಲ್ಸು, ನಾವು ಹೇಳ್ದಂಗೆ ಈ ರೋಡಿಗೆ ಬೇಲಿ ಹಾಕು ಅಂದರೆ ಬೇಲಿ ಹಾಕ್ತಾರೆ ಅಧಿಕಾರಿಗಳು ಬಂದು. ನಮ್ಮ ಕೆಳಗಡೆ ಸಬಾರ್ಡಿನೇಟ್ಸ್ ಇರೋದೇ ನಮ್ಮ ಕೆಲಸ ಮಾಡೋದಕ್ಕೆ, ಜನರ ಕೆಲಸ ಮಾಡೋದಕ್ಕಲ್ಲ ಅನ್ನೋದು ಇವ್ರ ಲೆಕ್ಕಾಚಾರ ಅನಿಸುತ್ತೆ. IAS ಮತ್ತು IPS ಅಧಿಕಾರಿಗಳಿರುವ ಲೇಔಟ್ನಲ್ಲಿ ಸ್ಥಳ ವಿವಾದಕ್ಕೆ ಸಂಬಂಧಪಟ್ಟಂತೆ ಬೇಲಿ ಹಾಕೋದಕ್ಕೆ ಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಸ್ಥಳೀಯರು ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ಆಗಿದೆ. ಯಾಕಂದ್ರೆ ಅವ್ರದ್ದು ಸೈಟ್ಗಳು BDA ಪ್ರಾಪರ್ಟಿ ಅಂತ, ಅವೆಲ್ಲವೂ ಕೂಡ BDA ಹತ್ರ ಸೈಟ್ ತಗೊಳ್ಳೋದೇನು ಸಾಮಾನ್ಯ ಸಂಗತಿನಾ? BDA ಸೈಟ್ ಅಂದಮೇಲೆ ಏನು ನಂಬಿಕೆ ಇಟ್ಕೊಂಡಿರ್ತಾರೆ? ರಸ್ತೆಗಳು ಚೆನ್ನಾಗಿರುತ್ತೆ, ಯಾವುದು ಬಂದಾಗಲ್ಲ, ಏಕಾಏಕಿ ಯಾರು ಬಂದ್ ಮಾಡಿಸಲ್ಲ, ಪಕ್ಕಾ ಡಾಕ್ಯುಮೆಂಟ್ಸು ಅಂತ ಮನೆ ಕಟ್ಟಿರ್ತಾರೆ. ಈಗ ಅವ್ರ ಮನೆಗಳಿಗೆ ಹೋಗೋದು ಕನೆಕ್ಷನ್ ಇರೋ ರೋಡ್ನು ಕ್ಲೋಸ್ ಮಾಡ್ತಾರಂದ್ರೆ ಏನರ್ಥ? ನಮಗಿಲ್ಲಿ ಸುಮಾರು ನಮ್ಮ 30-40 ವರ್ಷದಿಂದ ಇದು BDA ಹಾಕಿ ಮುಂಚೆಯಿಂದ ನಾವು ಇಲ್ಲೆಲ್ಲ ಓಡಾಡೋಕ್ಕಂಥ ಜಾಗ ಇದ್ದಿದ್ದು. ಇಲ್ಲಿ ಸುತ್ತು ಇವರು 8 ಕಡೆ ಗೇಟ್ ಹಾಕ್ಬಿಟ್ಟಿದ್ದಾರೆ. ಸುತ್ತು BDA ಪ್ರಾಪರ್ಟಿ ಬಂದಿದ್ದು BDA ಪ್ರಾಪರ್ಟಿ. ಇಲ್ಲಿ ಗ್ರಾಮಸ್ಥರಿಗೆ ಏನೋ ಒಂದು ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು ವಾಕಿಂಗ್ ಮಾಡೋಕ್ಕೆ ಅಂತ ಇರೋದು ಇದೊಂದು ಸ್ಥಳ ಅಷ್ಟೇ. ನಮಗಿಲ್ಲೆಲ್ಲೂ ಸುತ್ತಮುತ್ತ ಎಲ್ಲೂ ಪಾರ್ಕ್ ಇಲ್ಲ, ಗ್ರೌಂಡ್ ಇಲ್ಲ, ಏನೂ ಇಲ್ಲ. ಹಾಗಾಗಿ ಇದ್ದಿದ್ದು ಇದೊಂದು ಜಾಗನ ನಮಗೆ ಎಲ್ಲ ಕಡೆ ಗೇಟ್ಗಳು ಹಾಕ್ಕೊಂಡು ಕ್ಲೋಸ್ ಮಾಡಾಕಿದ್ದಾರೆ. ಸರ್, ಇದು ನಮಗೆ ಒಂದು ವರ್ಷದ ಮುಂಚೆ ಒಂದು ನೋಟಿಸ್ ಬಂತು, ಹಿಂಗೆ ಓಣಿ ಜಾಗದಲ್ಲಿ ನೀವು ಎಂಕ್ರೋಚ್ಮೆಂಟ್ ಇದ್ದೀರಾ, ಕ್ಲಿಯರ್ ಮಾಡಿ ಅಂತ ಬಿಡೋದು. ಇದು ನಮ್ಮ ಪೂರ್ವಜರ ಆಸ್ತಿ ಸರ್. ಅವಾಗ ಬದಗಳು ಹೇಗಿದ್ವೋ ಆ ಥರನೇ ನಾವು ಕಾಂಪೌಂಡ್ ಹಾಕ್ಕೊಂಡಿದ್ದೀವಿ ಸರ್. ನೋಡ್ಬೋದು, ಕಾಂಪೌಂಡು ತುಂಬ ಹಳೆಯದು, ಶಿಥಿಲಗೊಂಡಿದೆ ಪೂರ್ತಿ. ಅವ್ರು ನಮ್ಗೆ ನೋಟಿಸ್ ಕಳಿಸ್ತಾ ಇದ್ದಂಗೆ ನಮ್ಮ ತಹಸೀಲ್ದಾರ್ಗೆ ನಾವೇನೇ ಕಾಲ್ ಮಾಡಿ ಹೇಳೋದು, ಸರ್ ಒಬ್ಬರು ಸರ್ವೇಯರ್ನ ಕಳಿಸಿ ನನಗೆ ತೋರಿಸಿ ಇಂಥ ಜಾಗಕ್ಕೆ ಈ ಲೈನಲ್ಲಿ ಹಾಕ್ಕೊಳಪ್ಪ ಅಂತ 1 ಅಡಿ 2 ಅಡಿ ನಾನು ಹಿಂದಕ್ಕೆ ಹಾಕ್ಕೊತೀನಿ ಸರ್, ನನಗೆ ಆ ಓಣಿನಲ್ಲಿ ನಾನು ಅನುಭವದಲ್ಲಿ ಇರಬೇಕು ಅಂತ ನನಗೇನಿಲ್ಲ ಅಂತ ಹೇಳಿ ಇಮಿಡಿಯೇಟಾಗಿ ನಾನು ಕ್ಲಿಯರೆನ್ಸ್ ಮಾಡ್ಕೊತೀನಿ ಅಂತ ಬಿಟ್ಟು ಒಳಗಡೆ ನಾನು ಕಾಂಪೌಂಡ್ ಹಾಕ್ಕೊಂಬಿಟ್ಟೆ. ಆಚೆ ಕಡೆ ಇದ್ದಿದ್ದು ಕಾಂಪೌಂಡ್ ಹಂಗೆ ಇತ್ತು. ಸುಮಾರು ಒಂದು 3 ಇದು ಓಣಿ ಪ್ರದೇಶ ಆಗಿತ್ತು. ಮುಂಚೆ ಅವರು ಎನ್ಕ್ರೋಚ್ ಮಾಡ್ಕೊಂಡಿದ್ರು, ಅವರೇ ಕಾಂಪೌಂಡ್ ನಿರ್ಮಿಸಿದರು. ಹಿಂದಿನ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿ ಅದನ್ನು ತೆರವುಗೊಳಿಸಿದ್ವಿ. ಇಲ್ಲಿವರೆಗೂ ಏನಿತ್ತು ಅಂದರೆ ಕೋರ್ಟಲ್ಲಿ ಸ್ಟೇಟಸ್ ಕೋ ಅಂತ ಇತ್ತು. ಅದಕ್ಕೋಸ್ಕರ ನಾವು ಸರ್ಕಾರದ ಸುಪ್ರವಾದಿಗೆ ತೊಗೊಂಡಿರಲಿಲ್ಲ.
ಈಗ ಕೋರ್ಟಲ್ಲಿ ಆರ್ಡರ್ ಆಗಿದೆ, ಡಿಸ್ಮಿಸ್ ಆಗಿದೆ ಇದು ಕೇಸು, ಅಂದರೆ ಬೇರೆ ರಿಲೇಟೆಡ್ ಕೇಸು. ಈ ಸಂಬಂಧಪಟ್ಟ ಸರ್ವೆ ನಂಬರ್ಗೆ ಇರ್ತಿದ್ದರಿಂದ ಸ್ಟೇಟಸ್ಗೂ ನಾವೇನು ಮಾಡಿರಲಿಲ್ಲ. ಪಿಟಿಷನ್ ಡಿಸ್ಮಿಸ್ ಆದಮೇಲಿಂದ ನಾವು ಸರ್ಕಾರದಕ್ಕೆ ಇದು ಮಾಡ್ತಾಯಿದ್ದೀವಿ. ಮುಂಚೆ ಏನು ಈಗ ನಿಮಗೆ ಕಾಣುತ್ತಲ್ಲ ರಸ್ತೆ ಅಷ್ಟೇ ಇದ್ದಿದ್ದು, ಇದನ್ನೆಲ್ಲ ಒತ್ತುವರಿ ಮಾಡ್ಕೊಂಡಿದ್ರು. ಈಗ ಅದನ್ನು ಬಿಡಿಸ್ಬಿಟ್ಟು ಇದು ಮಾಡ್ತಾಯಿದ್ದೀವಿ. ಮುಂದೆ ನಾವು ಹಿಂಗೆ ವಾಸ್ತವಾಂಶದ ರಿಪೋರ್ಟ್ನ ಮೇಲಧಿಕಾರಿಗಳಿಗೆ ಸಲ್ಲಿಸ್ತೀವಿ. ಇದು ಅವರು ಸಂಬಂಧಪಟ್ಟ ಪ್ರಾಧಿಕಾರಕ್ಕಾದರೂ ಬರೀಬೋದು. ಇಲ್ಲಮ್ಮ, ಇದು ಈಗಲ್ಲ, ಸುಮಾರು ಅದು MCHS ಲೇಔಟ್ ಅಂತ ಏನು ಹೇಳ್ತಾರೆ, ಇದು ಬಂದಾಗಲಿಂದ ತಾವು ನೋಡಿದ್ರೆ ಈ ರೋಡು ಇಲ್ಲಿ ತನಕ ಇತ್ತು. ಇವನ್ ನಿನ್ನೆ ಸಂಜೆ 7 ಗಂಟೆಗೆ ಬಂದಾಗ ನಾವು ಅಳತೆ ಮಾಡಿಸಿದಾಗ್ಲೂ ಇದು ಖಾಲಿ ಇತ್ತು. ಇದು ರಾತ್ರಿ ಇದ್ದಕ್ಕಿದ್ದಂಗೆ 11 ಗಂಟೆಗೆ ಅವರು ಈ ಥರ ಟಾರ್ ರೋಡ್ ಹಾಕ್ಕೊಂಡಿರೋದು.